ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಪೇ ರುಪಿಕ್ ಅನ್ನೋ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನನ್ನು ತೊಗೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು 1,000ದಿಂದ ಹಿಡಿದು 1,00,000ದವರೆಗೂ ಲೋನನ್ನು ತೊಗೋಬೋದು. ಇದು ಸ್ವಯಂ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ. ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಲೋನನ್ನು ತೊಗೋಬೋದು. ಜಸ್ಟ್ ಒಂದು ಆಧಾರ್ ಕಾರ್ಡ್ ಹಾಗೆ ಒಂದು ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಯಾವ ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿ ಹೇಳ್ತೀನಿ. ಸೊ ನೀವು ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ. ಈ ಒಂದು ಪೇ ರುಪಿಕ್ ಅನ್ನೋ ಒಂದು ಅಪ್ಲಿಕೇಶನ್ ಏನಿದೆ, ಇದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿ ರನ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಆಗಿರ್ಬೋದು, ಹಾಗೆ ಆನ್ಲೈನ್ ಲೋನ್ ಹಾಗೆ ಕ್ಯಾಶ್ ಲೋನ್ ಅನ್ನೋದು ನಮಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ 10 ಮಿಲಿಯನ್ ಯೂಸರ್ಸ್ ಏನಿದ್ದಾರೆ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ನಮ್ಮ ಒಂದು ಅಪ್ಲಿಕೇಶನ್ ಅಪ್ಲೈ ಆದ ತಕ್ಷಣ ನಮಗೆ ಕ್ರೆಡಿಟ್ ಮಾಡ್ತಾರೆ ಅಮೌಂಟನ್ನು. ಇಲ್ಲಿ ಲೋನ್ ಅಮೌಂಟ್ ರೇಂಜಿಂಗ್ ಬಂದ್ಬಿಟ್ಟು 50,000ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈಸಿ ಆ್ಯಂಡ್ ಸೇಫ್ ಆಗಿದೆ ಈ ಒಂದು ಅಪ್ಲಿಕೇಶನ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಕಸ್ಮಾತ್ ನಿಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 1,000ದಿಂದ ಹಿಡಿದು 50,000ದವರೆಗೆ ಇತ್ತು ಅಂದರೆ ನಿಮಗೆ ಮಿನಿಮಮ್ ಲೋನ್ ಟೆನ್ಯೂರ್ ಬಂದ್ಬಿಟ್ಟು 91 ಡೇಸ್ ಕೊಡ್ತಾ ಇದ್ದಾರೆ. ಹಾಗೆ ಮ್ಯಾಕ್ಸಿಮಮ್ ಲೋನ್ ಟೆನ್ಯೂರ್ ಬಂದ್ಬಿಟ್ಟು 365 ಡೇಸ್ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದ್ಬಿಟ್ಟು ನಮಗೆ 35% ಕೊಡ್ತಾ ಇದ್ದಾರೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಏನಿದೆ 80 ರುಪೀಸಿಂದ ಹಿಡಿದು 2,000ದವರೆಗೂ ನಮ್ಮ ಒಂದು ಲೋನ್ ಟೆನ್ಯೂರ್ ಆಗಿ ಅಮೌಂಟ್ ಮೇಲೆ ಡಿಪೆಂಡ್ ಆಗಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಬರುತ್ತೆ ನಮಗೆ. ಇಲ್ಲಿ GST ಕೂಡ ಆ್ಯಡ್ ಆಗುತ್ತೆ. ಸೊ GST ಬಂದ್ಬಿಟ್ಟು 18% ಆಗಿ ಪ್ರೊಸೆಸಿಂಗ್ ಫೀಸ್ ಮೇಲೆ ಅಪ್ಲೈ ಆಗುತ್ತೆ. ಯಾಕೆ ನಾವು ಪೇ ರುಪಿಕನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು ಒಂದು ನಮ್ಮ ಒಂದು ಕ್ವಶನ್ ಆಗಿದ್ರೆ, ಈ ಒಂದು ಅಪ್ಲಿಕೇಶನ್ ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾರೆ, ಅದು ಆನ್ಲೈನ್ ಮುಖಾಂತರನೇ. ಇದು ಒಂದು RBI ಸರ್ಟಿಫೈಡ್ NBFC ಅಪ್ಲಿಕೇಶನ್ ಕೂಡ ಆಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಲಿ ಯಾವುದೇ ರೀತಿಯಾಗಿ ಡಿಲೇ ಅನ್ನೋದು ಆಗಲ್ಲ ಗೈಸ್. ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಚೆನ್ನಾಗಿತ್ತು ಅಂದರೆ ನಿಮಗೆ ಎಫಿಷಿಯೆಂಟಾಗಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ವಿತೌಟ್ ಎನಿ ಪೇಪರ್ ವರ್ಕ್, ನಿಮ್ಮ ಒಂದು ಪೇಪರ್ ವರ್ಕ್ ಇಲ್ಲದೇ ನಿಮಗೆ ಲೋನನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪೇ ರುಪಿಕ್ ಆ್ಯಪಲ್ಲಿ ನಾವು ಯಾವ ರೀತಿಯಾಗಿ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪೇ ರುಪಿಕ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಒಂದು ಅಕೌಂಟ್ ಅನ್ನೋದು ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು KYC ಡಾಕ್ಯುಮೆಂಟ್ಸ್ನ ಕೇಳುತ್ತೆ. ಸೊ ನಮ್ಮ ಒಂದು KYC ಡಾಕ್ಯುಮೆಂಟ್ಸನ್ನು ನಾವು ಅಪ್ಲೋಡ್ ಮಾಡ್ಕೋಬೇಕು. ನಮ್ಮ ಒಂದು ಡಾಕ್ಯುಮೆಂಟ್ಸ್ ಇನ್ಕ್ಲೂಡೆಡ್ ID ಆಗಿರ್ಬೋದು, ಆಧಾರ್ ಪ್ರೂಫ್ ಆಗಿರ್ಬೋದು, ಹಾಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು. ಈ ಒಂದು ಪೇ ರುಪಿಕ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡಬೇಕು ಅಂದರೆ ನಮಗೆ ಯಾವ ರೀತಿಯಾದಂಥ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಸೊ ನೋಡೋಣ ಬನ್ನಿ. ನಮ್ಮ ಒಂದು ಎಲಿಜಿಬಿಲಿಟಿ ಬಂದುಬಿಟ್ಟು ನಾವು ಒಂದು ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು, ಅಂದರೆ ನಾವು ಇಂಡಿಯನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಅಬೋವ್ ಇರಬೇಕು. ಹಾಗೆ ನಮಗೆ ಒಂದು ಮಂತ್ಲಿ ಸೋರ್ಸ್ ಅನ್ನೋದು ಇನ್ಕಮ್ ಕೂಡ ಇರಬೇಕಾಗುತ್ತೆ. ಸೊ ಈ ಒಂದು ಎಲಿಜಿಬಿಲಿಟಿ ಇತ್ತು ಅಂದರೆ ನಮಗೆ ಖಂಡಿತ ಇಲ್ಲಿ ಪರ್ಸ್ನಲ್ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ವೆಲ್ಕಮ್ ಟು ಪೇ ರುಪಿಕ್ ಅಂತ ಹೇಳ್ತಾ ಇದೆ. ಸೊ ನಮಗೆ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ನಾವೆಲ್ಲ ಓದ್ಕೊಂಡು ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಇಲ್ಲಿ 30,000ಇಂದ ನಮಗೆ ಲೋನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಗೆಟ್ ಮೈ ಲೋನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಲೋನ್ ಪ್ರೋಸೆಸ್ ಅನ್ನೋದು ಯಾವ ರೀತಿಯಾಗಿ ಇರುತ್ತೆ ಅಂತ. ಸೊ ನಾವು ಇಲ್ಲಿ ಲೋನ್ನ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಾವು ಫಸ್ಟ್ ಇಲ್ಲಿ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕು. ಆನಂತರ ನಮ್ಮ ಒಂದು ಡೀಟೇಲ್ಸ್ನ ಫಿಲಪ್ ಮಾಡ್ಕೋಬೇಕು. ಅದು ರಿವ್ಯೂ ಮಾಡಿದ ನಂತರ ನಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಂದುಬಿಟ್ಟು ನಮಗೆ ಇಲ್ಲಿ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಅಕೌಂಟನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಬೇಸಿಕ್ ಇನ್ಫಾರ್ಮೇಷನ್ನ ಕೇಳ್ತಾ ಇದೆ. ಎಜುಕೇಷನ್ ಆಗಿರ್ಬೋದು, ನಮ್ಮ ಒಂದು ಲ್ಯಾಂಗ್ವೇಜ್ ಎಜುಕೇಷನ್ ಬಂದುಬಿಟ್ಟು ನೀವು ಏನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಅದನ್ನು ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ರಿಲಿಜನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸನಲ್ ಇಮೇಲ್ ID ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ ಅನ್ನೋದನ್ನು ಕೇಳ್ತಾ ಇದೆ. ನಾವೇನಾದರೂ ಮ್ಯಾರಿಡಾ ಸಿಂಗಲ್ಲ ಏನಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಎಷ್ಟು ಚಿಲ್ಡ್ರನ್ಸ್ ಇದ್ದಾರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಚಿಲ್ಡ್ರನ್ ಏನಿದ್ರು 0. ಓಕೆ ನೆಕ್ಸ್ಟ್. ನಮಗೆ ಇಲ್ಲಿ ಇನ್ಕಮ್ ಇನ್ಫಾರ್ಮೇಷನ್ನ ಕೇಳ್ತಾ ಇದೆ. ನಮ್ಮ ಒಂದು ಜಾಬ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು.
ಅಪ್ಲೋಡ್ ಅವರ್ ಪ್ಯಾನ್ ಕಾರ್ಡ್ ಅಂತ ಕೇಳ್ತಾ ಇದೆ ಅಲ್ವಾ. ಸೊ ನಮ್ಮ ಒಂದು ಪ್ಯಾನ್ ಕಾರ್ಡ್ನ ಇನ್ಫಾರ್ಮೇಷನ್ನ ಇಲ್ಲಿ ಕೇಳ್ತಾ ಇದೆ. ನಮ್ಮ ಒಂದು ಪ್ಯಾನ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡಿದರೆ ಈ ಒಂದು ಪ್ರೋಸೆಸ್ ಅನ್ನೋದು ಏನಿದೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 5 ಪ್ರೋಸೆಸ್ ಏನಿದೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಎಲ್ಲ ಪ್ರೋಸೆಸ್ ಮುಗಿದ ನಂತರ ನಮ್ಮ ಒಂದು ಎಲಿಜಿಬಿಲಿಟಿನ ನೋಡಿಕೊಂಡು ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರಾ ಇಲ್ಲ ಅನ್ನೋದು ಇವರು ಕನ್ಫರ್ಮ್ ಮಾಡಿಕೊಂಡು ನಮಗೆ ಲೋನ್ನ ಮೆಸೇಜ್ ಹಾಕ್ತಾರೆ. ಸೊ ಆ ನಂತರ ನಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಪೇ ರುಪಿಕ್ ಅನ್ನೋ ಒಂದು ಆ್ಯಪಿಂದ ಇನ್ಸ್ಟೆಂಟ್ ಆಗಿ ಲೋನನ್ನು ತಗೋಬೋದು ಅಂತ. ಜಸ್ಟ್ ನಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಹಾಗೆ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟು ಪ್ಯಾನ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಿದರೆ ಸಾಕು, ನಮಗೆ ಇಲ್ಲಿ ಪೇ ರುಪಿಕ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.